ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿ ನಗರದ ಡೈಮಂಡ್ ಟಾಕೀಸ್ ರಸ್ತೆ ಹಾಗೂ ಕೆಪಿ ಸ್ಟ್ರೀಟ್ನಲ್ಲಿರುವ ಸ್ವದೇಶಿ ದಿಶಾ ನೈಸರ್ಗಿಕವಾದ ಕೊಬ್ಬರಿ ಎಣ್ಣೆ, ಕೀಲು ಎಣ್ಣೆ, ಪಿಸಿಒಡಿ ಪ್ರಾಬ್ಲಮ್, ಕಾಸ್ಮೆಟಿಕ್, ಸೋಪು, ಸೌಂದರ್ಯವರ್ಧಕಗಳು ಸಗಟು ಮಾರಾಟ ಮಳಿಗೆಯ ಮಾಲೀಕರಾದ ಮಮತಾ ರಾಮಚಂದ್ರ ಸಿಂಗ್ ರವರುಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ 12/4/2026 ಅಂದರೆ ಇಂದು ಭಾನುವಾರದಂದು ತಿಂಗಳ ಪ್ರತಿನಿತ್ಯದಂತೆ ಮಂಜುನಾಥ್ ಮಾವು ಕೊಯ್ಲು ಕೇಂದ್ರದ ಸಹಾಯಕ ನಿರ್ದೇಶಕರು ಕರ್ನಾಟಕ ಸರ್ಕಾರ ರವರು ಮತ್ತು ಎನ್ ಕೃಷ್ಣಮೂರ್ತಿ ಮುದ್ರಣ ಮಾಧ್ಯಮ ಹಾಗೂ ಸುದ್ದಿವಾಹಿನಿಯ ವರದಿಗಾರರು ಹಾಗೂ ಕೆಎಸ್ ನೂರುಲ್ಲಾ ಲೇಖಕರು ಮತ್ತು ಪತ್ರಕರ್ತರು ಚಿಂತಾಮಣಿ ಇವರಿಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸರಳ ಸಮಾರಂಭದಲ್ಲಿ ಬಂದು ಬೆಳಿಗ್ಗೆ ದೇವರ ಸಮಕ್ಷಮದಲ್ಲಿ ನೆರವೇರಿಸಿರುತ್ತಾರೆ. ಮಧುಮೇಹ ಹಾಗೂ ರಕ್ತದ ಒತ್ತಡದ ಶಿಬಿರವನ್ನು ಏರ್ಪಡಿಸಿರುತ್ತಾರೆ. ಇವರ ಈ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ. ಈ ಮನಿ ಮಾರ್ಟ್ ಎಂಟರ್ಪ್ರೈಸಸ್ನ ಮಾಲೀಕರಾಗಿರ್ತಕ್ಕಂಥ ಮಮತಾ ಸಿಂಗ್ ಅವರು ಇದನ್ನು ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಇದೇ ರೀತಿ ಮುಂದುವರೆಯಲಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತಿನ ಉಚಿತ ತಪಾಸಣಾ ಶಿಬಿರಕ್ಕೆ ನಾನು ಆಹ್ವಾನಿತರಾಗಿ ನನ್ನ ಆತ್ಮೀಯವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಆರ್ಗ್ಯಾನಿಕ್ ಬಗ್ಗೆ ಒಲವು ತೋರಿರ್ತಕ್ಕಂತಹ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದ್ರ ಮುಖಾಂತರ ಮಂಜುನಾಥ್ ಸಾಹೇಬ್ರೆ, ನೀವು ಬಂದಿದ್ದೀರಿ. ನಿಮ್ಮ ಮೊದಲನೇ ಆಭಾರಿಯಾಗಿ ನಾನಿದ್ದೀನಿ. ಮತ್ತು ನಮ್ಮ ಮಮತಾ ಸಿಂಗ್ ಅವರು ಈ ವೇದಿಕೆ ಮೇಲೆ ಕರೆದು ನಮ್ಮನ್ನು ಆಸೀನಗೊಳಿಸಿ ಎರಡು ಮಾತು ಹೇಳುವಂಥ ಅವಕಾಶ ಕೊಟ್ಟಿರುವಂಥ ಮಮತಾ ಸಿಂಗ್ ಅವರಿಗೆ, ನಮ್ಮ RCS ಇಂಡಸ್ಟ್ರಿ ಅವರಿಗೆ ಉತ್ಪೂರಿತ ಅಭಿನಂದನೆಗಳು. ಹಾಗೆ ನನ್ನ ಮಿತ್ರರಾದಂಥ ನೂರುಲ್ಲಾ ಅವರು ಬಂದಿದ್ದಾರೆ. ಯಾಕೆಂದರೆ ಅವರಿಗೆ ನನ್ನ ಪಕ್ಕದಲ್ಲಿ ಯಾವತ್ತೂ ಕೂತ್ಕೊಂಡಿಲ್ಲ. ಇವತ್ತು ಕೂತ್ಕೊಳ್ಳುವಂಥ ಭಾಗ್ಯನ ಕಲ್ಪಿಸ್ಕೊಟ್ಟಿರುವಂಥ RCS ಕೂಡ ಅವರನ್ನು ಮತ್ತು ಮಮತಾ ಸಿಂಗ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮೊದಲನೇದಾಗಿ ಹೇಳೋದಕ್ಕೆ ಏನು ಬಯಸ್ತೀನಿ ಅಂತ ಹೇಳಿದ್ರೆ, ಇದು ಮೊದಲೇ ಪ್ಲಾಟ್ಫಾರಮ್ ಏನು ಅಂದರೆ ಸ್ವದೇಶಿ ಅಂತ, ಸ್ವದೇಶಿ ದಿಶಾ, ಇದು ಹೆಸರೇ ಇದೆ ಸ್ವದೇಶಿ ಅಂತೇಳಿ. ಈ ಸ್ವದೇಶಿ ಅಂದರೆ ಏನು ಅಂದರೆ ನೈಸರ್ಗಿಕ ಪ್ರಕೃತಿ ದತ್ತವಾದಂಥ, ಪ್ರಕೃತಿಯಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಏನು, ತೆಂಗಿನ ಮರದಲ್ಲಿ ಎಂಥ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಇದೆ ಅದರಲ್ಲಿ. ಮತ್ತು ಅದರಲ್ಲಿರುವಂಥ ನೈಸರ್ಗಿಕವಾದಂಥ ಆಯಿಲನ್ನು ಬಳಸಿ ಇವರು ತಂದಿದ್ದಾರೆ. ಇವರು ಅದರಲ್ಲಿ ಮತ್ತೆ ಗುರುಲಿಂಗ ಅಂತಿದ್ದಾರೆ ಇವರ ಗುರುಗಳು. ಯಾಕಂದರೆ ಈ ಸ್ವದೇಶಿ ದಿಶಾನ ನಡೆಸಬೇಕು ಅಂತ ಹೇಳಿದ್ರೆ ಅವ್ರದ್ದು ಹೆಜ್ಜೆ ಮಹತ್ವ ಕಾರ್ಯ. ಯಾಕಂದರೆ ನಾನು ಭಾಳ ಅರಸೀಕೆರೆಯಲ್ಲಿ ಕೆಲಸ ಮಾಡೋವಾಗ ನಾನು ಅವ್ರಿಗೆ ಹೋಗಿ ಈ ಗುರುಲಿಂಗ ಅವ್ರ ತಂದೆಯವ್ರನ್ನ ನಾನು ಮೀಟ್ ಮಾಡಿದ್ದೆ. ನಾನು ಮತ್ತು ಅವ್ರನ್ನ ಮೀಟ್ ಮಾಡೋಕ್ಕಂಥ ಪುಣ್ಯ ನನಗೆ ಸಿಗಲಿಲ್ಲ. ಈಗ RCS ಅವ್ರನ್ನ ಕರೆದು ಈ ಪ್ಲಾಟ್ಫಾರ್ಮ್ ಕರೆದು ಈ ವೇದಿಕೆ ಕರೆದು ಹೇಳಿದ್ದಕ್ಕೆ ಇವರು ಅವ್ರ ಬಗ್ಗೆನೂ ನಾನು ಗುರುಲಿಂಗ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗುತ್ತೆ. ಯಾಕಂದರೆ ಇಷ್ಟೊಂದು ವಿಷಯನ ಕಟ್ಟಿಸಿ ಇಷ್ಟೊಂದು ಸಾಮ್ರಾಜ್ಯನ ಬೆಳೆಸಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟವಾದಂಥ ಕೆಲಸ. ಈಗ ಮಾರ್ಕೆಟಿಂಗ್ ಸಿಗೋದಿಲ್ಲ, ಏನಾದರೂ ಮಾಡಬೇಕು ಅಂದ್ರೆ ಮಾರ್ಕೆಟಿಂಗ್ ಸಿಗೋಲ್ಲ. ಮಾರ್ಕೆಟಿಂಗ್ ಸಿಕ್ತು ಅಂತ ಹೇಳಿದ್ರೆ ಗ್ರಾಹಕ ಸಿಗೋದಿಲ್ಲ. ಈ ಎರಡನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋಂಥ ನಮ್ಮ ಗುರುಲಿಂಗಯ್ಯ ಅವರನ್ನು ನಾನು ಮೊದಲನೇದಾಗಿ ಅವ್ರಿಗೂ ಆಭಾರಿ ತಿಳಿಸ್ತಾ ಇದ್ದೀನಿ. ಹಾಗೆ CEO ಅಂತ ಆಶಾ ಗುರುಲಿಂಗಯ್ಯ ಅಂತಿದ್ದಾರೆ, ಅವರು ಕೂಡ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಅವರು ಮತ್ತೆ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಕಾದಂಬರಿ ಆಧಾರಿತವಾಗಿ. ಮುಳ್ಳಿನ ಗುಲಾಬಿ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾನ ಅವರು ಕಾದಂಬರಿ ತೆಗೆದಿದ್ದಾರೆ. ಅದಕ್ಕೂ ಕೂಡ ನಾನು ಸಾದರವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಅವ್ರಿಗೆ ಕೂಡ ಅಭಿನಂದನೆ ತಿಳಿಸ್ತಾ, ಮತ್ತು ಇನ್ನು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಮಿತ್ರರಾದಂಥ ನೂರುಲ್ಲಾ ಅವರು ಈಗಾಗಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸ್ವದೇಶಿ ಬಗ್ಗೆ ಏನು ಅಂತ ಹೇಳ್ಬಿಟ್ಟು. ಪ್ರಕೃತಿ ಇಲ್ಲಿ ಸಿಗೋದಂಥದ್ದು ಏನು ಅಂದರೆ ಪ್ರಕೃತಿ ದತ್ತವಾದಂಥ, ಪ್ರಕೃತಿ ದತ್ತ ಅಂತ ಹೇಳಿದ್ರೆ ಪ್ರಕೃತಿನಲ್ಲಿ ಸಿಗುವಂಥದ್ದು. ಈಗ ನೀವು ಮಾಡ್ತಾ ಇರೋದು ಈಗ ನೋಡಿ, ಈಗ ಒಬೆಸಿಟಿ ಇದೆ, ಆಮೇಲೆ PCOD ಪ್ರಾಬ್ಲಮ್ಸ್ ಇದೆ, ಕೀಲು ನೋವಾಗಲಿ, ಆಮೇಲೆ ತಲೆಗೆ ಎಣ್ಣೆಗಳಾಗಿರ್ಬೋದು, ತೆಂಗಿನ ಎಣ್ಣೆ ಆಗಿರ್ಬೋದು, ಮತ್ತು ಮಸಾಜು, ಬ್ಯೂಟಿಷನ್ ಅಂತ ಆಗಿರುವಂಥ ಸೌಂದರ್ಯವರ್ಧಕ ಸೋಪ್ ಆಗಿರ್ಬೋದು, ಮತ್ತು ಎಲ್ಲ ನೈಸರ್ಗಿಕವಾದಂಥದ್ದು ಇವೆಲ್ಲ ಕೊಡ್ತಾ ಇರೋದು. ಈಗ ನಮ್ಮಲ್ಲಿ ಸಿಗಬೇಕು ಅಂದರೆ ಏನಂದರೆ ಸೌಂದರ್ಯ ತಾರೆಲ್ಲ ನಿರ್ಮಾ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇರ್ತೀವಿ. ಇವರು ಸೌಂದರ್ಯ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಸೌಂದರ್ಯ ಕೊಡುವಂಥವ್ರು ಇವರು. ಯಾಕೆಂತ ಹೇಳಿದ್ರೆ ಅವರು ಆಡಂಬರವಾಗಿ ಯಾವುದೇ ಒಂದು ಸಿನಿಮಾದಂತೂ ತೋರಿಸಿರೋರಲ್ಲ, ಆಡಂಬರವಾಗಿ ಯಾವುದೇ ಅವರು ಜಾಹೀರಾತು ಕೊಟ್ಟಿರೋರಲ್ಲ. ಇವರೇನು ಅಂತ ನಮ್ಮಂಥವ್ರ ಮುಖಾಂತರ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಒಬ್ಬ ಫಲಾನುಭವಿಯಾಗಿದ್ದೀನಿ. ಅದನ್ನು ಈಗ ಸೋಪ್ ತೊಗೊಂಡೋಗಿದ್ದೆ, ಪೇಸ್ಟ್ ತೊಗೊಂಡೋಗಿದ್ದೆ, ಆಮೇಲೆ ಅದು ಕಾಸ್ಮೆಟಿಕ್ಸ್ ಒಂದು ಕೊಟ್ಟಿದ್ದರು, ಅವೆಲ್ಲ ನಾನು ಹಾಕ್ಕೊಂಡಿದ್ದೀನಿ, ನಾನು ನೋಡಿದ್ದೀನಿ. ಯಾಕೆಂದರೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಆ ಮಜಲನ್ನು ನಾನು ಅನುಭವಿಸಿರ್ಬೇಕು. ಆ ಅನುಭವಿಸಿದ್ರೆ ಮಾತ್ರ ಬೇರೆಯವ್ರಿಗೂ ನಾನು ಹೇಳಬೇಕು. ಯಾಕಂದರೆ ನೋಡಿ, ನಾನು ಇವಾಗ ಯಾವುದೋ ಶಾರುಖ್ ಖಾನ್ ಕರೆದುಬಿಟ್ಟು ನೋಡಿ ಸರ್ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ನೀವಲ್ಲ, ನಾನು ಅನುಭವಿಸಬೇಕು. ನಾನು ಅನುಭವಿಸಿ
ನಿಮಗೆ ಹೇಳಬೇಕು. ಅದರಿಂದ ನಾನು ಜನತೆಗೆ ಹೇಳ್ತಾ ಇದ್ದೀನಿ, ಚಿಂತಾಮಣಿ ಜನತೆಗೆ ಹೇಳ್ತಾ ಇದ್ದೀನಿ. ಇಡೀ ಈಗ ಇವರು ಸಾಮ್ರಾಜ್ಯ ಬೆಳೆಸಿದ್ದಾರೆ. ಈಗ ಎಲ್ಲ ಅನಂತಪುರ ನಾನು ನೋಡಿದೆ, ನಾಡಪತ್ರಿ ನೋಡಿದೆ, ಮೊನ್ನೆ ತಿರುಪತಿ ನಾನು ನೋಡಿದೆ, ಅದು ಎಲ್ಲ ಇದೆ. ಮತ್ತು ಅಲ್ಲಿವರೆಗೂ ಪಸರಿಸಿದ್ದಿದೆ ಅಂತ ಹೇಳಿದ್ರೆ ಇವರ ಕಾರ್ಯ ಸಾಧನೆಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ, ನಮಸ್ಕಾರ ಹೇಳ್ತಾ ಇದ್ದೀನಿ, ಅವ್ರ ಶುಭಕಾಮನೆ ತಿಳಿಸ್ತಾ ಇದ್ದೀನಿ. ಹಾಗೆ ಮಮತಾ ಸಿಂಗ್ ಅವರು ಅವ್ರಿಗೇನು ಗೊತ್ತಿಲ್ಲದೇ ಇರ್ತಾರೆ. ಈಗ ನಮ್ಮೆಲ್ಲ ಏನು ಮೊನ್ನೆ ಕರೆದುಬಿಟ್ಟು ನಮ್ಮ ಹೆಂಗಸರನ್ನ ಇವರಲ್ಲಿ ಹೆಂಗಸರು ಇದಕ್ಕೆ ಎಲ್ಲ ಸಾಧಕರು ಅಂದರೆ ಮಹಿಳಾ ಸಾಧಕರಿಗೆ ಯಾರು ಮಾಡಿಲ್ಲ ಈ ಚಿಂತಾಮಣಿಯಲ್ಲಿ. ಎಲ್ಲ ಗಂಡಸರಿಗೆ ನಾವು ಆರ ತುರಾಯಿಗಳು ಹಾಕ್ಕೊಂಡಿದ್ದೀವಿ. ಇವರೇನು ಅಂತ ಹೇಳಿದ್ರೆ ಒಂದು ಹೆಜ್ಜೆ ಮುಂದೆ ಹೋದರು. ಯಾಕೆ ನಮ್ಮ ಹೆಸರು ಏನು, ನಮ್ಮ ಹೆಂಗಸರು ಏನು ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಸಾಧಕರನ್ನು ಸರ್ಕಾರಿ ಇದರಲ್ಲಿ ಪ್ರಕಾರ ಸರ್ಕಾರಿ, ಯಾಕೆಂದರೆ ಪ್ರೋಟೋಕಾಲ್ ಇರ್ತದೆ. ಯಾಕಂದರೆ ಒಂದು ಸನ್ಮಾನ ಮಾಡಬೇಕು ಅಂದ್ರೆ ಪ್ರೋಟೋಕಾಲ್ ಇದೆ ಸರ್ಕಾರಿನಲ್ಲಿ. ಯಾಕೆಂದರೆ ಅವರು ಸರ್ಕಾರದಲ್ಲಿ ಆಫೀಸರ್ಸು ಅವರಲ್ಲಿರುವಂಥ ಆ ಯೂನಿಟಲ್ಲಿ ಕೆಲಸ ಮಾಡುವಂಥವ್ರನ್ನ ಚಾಯ್ಸ್ ಮಾಡ್ತಾರೆ. ಇಂಥವ್ರು ನೋಡಿ ಇಂಥವ್ರು ಕೊಡಬಹುದು ಅಂತ. ಅಂಥವ್ರ ಹತ್ರ ಇವರು ತಗೊಂಡು ಸ್ಲಿಪ್ಪರ್ ತಗೊಂಡು ಮತ್ತು ಅವರ ರೆಕಮೆಂಡೇಷನ್ ತಗೊಂಡು ಮತ್ತು ಮಾಡಿರೋಂಥವ್ರು ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ನಮ್ಮ RCS ಮಾಸ್ಟರ್ ಮತ್ತು ಮಮತಾ ಅವರು ಇಂಥ ಯಾಕಂದರೆ ಇವ್ರ ಕಾರ್ಯ ಸಾಧನೆ ನಾನು ಹೇಳೋಕ್ಕಾಗೋದಿಲ್ಲ, ಪದಗಳು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅಂಥದಕ್ಕೆ ಇವ್ರ ಕಾರ್ಯ ಸಾಧನೆಗೆ ಪದಗಳು ವರ್ಣನೆ ಇಲ್ಲ ಅಂತ ಹೇಳಿದ್ರೆ ಈಗ ಇಂಥ ಅದಕ್ಕೂ ಮೀರೋಗಿದ್ದಾರೆ ಇವರು. ಇಂಥ ನಮ್ಮಂಥವ್ರಿಗೆ ಇವತ್ತು ಕರೆದು ಈ ಪ್ಲಾಟ್ಫಾರ್ಮ್ನಲ್ಲಿ, ಯಾಕೆಂದರೆ ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕೆಂದರೆ ಜೋತ್ ಬಿದ್ದೋಗ್ಬಿಟ್ಟಿದೆ ಸರ್ಕಾರಕ್ಕೆ. ಈಗ ಧೈರ್ಯ ಇಲ್ಲ. ಈಗ ನಮ್ಮ ತಹಸೀಲ್ದಾರ್ ಕೂಡ ಧೈರ್ಯ ಇಲ್ಲ. ಯಾಕೆಂದರೆ ಬದಲಾವಣೆ ಮಾಡಿಬಿಡ್ತಾರೆ. ಈಗ ನಾನು ಬೆಳಗ್ಗೆ ಇರೋದ್ರಿಂದ ಸಂಜೆ ಇರೋದಿಲ್ಲ ಸನ್ಮಾನ ಮಾಡೋದಕ್ಕೆ. ಏನು ಅಪೇಕ್ಷೆ ಇಲ್ಲದಿರೋಂಥವ್ರು ಇವರು, ಏನು ಅಪೇಕ್ಷೆ ಇಲ್ಲದಿರೋರು ಇವರೇ ಗುರುತಿಸಿ, ಜನ ಗುರುತಿಸಿರಬೇಕು. ಅಂಥವ್ರನ್ನ ಕರೆದುಕೊಂಡು ಈ ವೇದಿಕೆ ಮೇಲೆ ಕುಂಡಿಸಿ ಅವ್ರ ಕೈಲಾದಷ್ಟು ಒಂದು ಸನ್ಮಾನ ಅಂತ ಹೇಳಿದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಸನ್ಮಾರ್ಗದಲ್ಲಿ ಯಾವ ನಡೀತಾನೋ, ಭಾಷೆಯಲ್ಲಿ ಯಾವಾಗ ನಡೀತಾನೋ